ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಗುರು. ಇವತ್ತಿನ ವಿಚಾರ ಬಂದು ನಿನ್ನೆ RCB ತಂಡ GT ವಿರುದ್ಧ ಭರ್ಜರಿ ಭಯಂಕರವಾಗಿ ದಾಖಲೆ ಮಾಡ್ಕೊಂಡು ಗೆದ್ದ ನಂತರ ವಿಲ್ ಜಾಕ್ಸ್ ಅವರು ಏನಂತ ಹೇಳಿದ್ರು, ಈ ಮ್ಯಾಚ್ ಗೆಲ್ಲಕ್ಕೆ ದಾಖಲೆ ಮಾಡ್ಕೊಂಡು ಗೆಲ್ಲಕ್ಕೆ ವಿಲ್ ಜಾಕ್ಸ್ ಪ್ರಮುಖ ಕಾರಣ ಅಂತ ಹೇಳಬೇಕು. ಏನಂತ ಹೇಳಿದ್ರೆ ವಿಲ್ ಜಾಕ್ಸ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಬರ್ತಂದೆ. ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು. ಯಾಕಂದರೆ ಅವರು ಸೆಂಚುರಿ ಹೊಡೆದಕ್ಕೆ ಖುಷಿ ಪಟ್ಟರು ಅಂತ ಹೇಳಬೇಕು. ವಿಲ್ ಜಾಕ್ಸ್ ಒಂದೊಂದು 6 ಹೊಡೆದಿದ್ರು ಕೂಡ ವಿಲ್ ಜಾಕ್ಸ್ ಅವರು ಅಷ್ಟೇ ಖುಷಿ ಆಯ್ತಿದ್ರು ಅಂತ ಹೇಳಬೇಕು. ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು, ಇವರು ಸೆಂಚುರಿ ಆಗೋ ಸಿಚುವೇಶನ್ ಇತ್ತು ಅಂತ ಹೇಳಬೇಕು. ಆದರೆ ವಿಲ್ ಜಾಕ್ಸ್ ಅವರು ಸೆಂಚುರಿ ಆದ್ರೂ ಇವರು ತುಂಬ ಖುಷಿ ಪಟ್ಟರು ಅಂತ ಹೇಳಬೇಕು. ಅಷ್ಟೇ ಸೆಲೆಬ್ರೇಟು. ವಿರಾಟ್ ಕೊಹ್ಲಿ ಶಾಕ್ ಅಂತ ಹೇಳಬೇಕು. 6 ಹೊಡ್ತಿದ್ದು ನೋಡ್ತು ಅಂತಂದರೆ ಆ ರೀತಿ ಹೊಡ್ತಿರು ಅಂತ ಹೇಳಬೇಕು. ಎಲ್ಲೇ ಹಾಕಿದ್ರು ಕೂಡ ವಿಲ್ ಜಾಕ್ಸ್ ಅವರು ಬೆಂಕಿ ಆಟ ಗುಮ್ತಿದ್ರು ಅಂತ ಹೇಳಬೇಕು. ವಿಲ್ ಜಾಕ್ಸ್ ಅಂತ ಹೇಳ್ರಪ್ಪ ಅಂತಾರೆ, ನಾವು ಸ್ಟಾರ್ಟಿಂಗಲ್ಲಿ ಇನ್ನೊಂದ್ಸಲಿ ತುಂಬ ಸ್ಲೋ ಆಗಿ ಆಡೋದು ಅಂತ ಹೇಳ್ಬೇಕು. ನಾನು ಅಷ್ಟೊಂದು ಸ್ಟ್ರೈಕರಲ್ಲಿ ಆಡಲಿ ಅಂತ ಹೇಳ್ಬೇಕು. ಸ್ವಲ್ಪ ಸೆಟ್ ಆದೆ ಅಂತ ಹೇಳ್ಬೇಕು. ಯಾಕಂದರೆ ನನ್ನಿಂದ ಅಷ್ಟೊಂದು ನಿರೀಕ್ಷೆ ಪಟ್ಟಂಥ ಆಟ ಬರ್ತಿಲ್ಲ ಅಂತ ಹೇಳ್ಬೇಕು. ನಾನು 50 ಮಾಡ್ಕೊಂಡಿರ್ಬೋದು, ಅದು ನನಗೆ ತುಂಬ ಖುಷಿ ಕೊಡ್ತಿದೆ ಅಂತ ಹೇಳ್ಬೇಕು. ಅದು ಇವತ್ತು ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಬೇಕು. ಯಾಕಂದರೆ RCB ತಂಡ ಗೆಲ್ಲಿಸೋಕ್ಕೆ ನಾನು ಪ್ರಮುಖ ಕಾರಣ ವಹಿಸಿದ್ದೀನಿ. ಮತ್ತು RCB ತಂಡಕ್ಕೆ ಎಂಥ ಫ್ಯಾನ್ ಇದೆ ಅಂತ ನನಗೆ IPL ಬಂದಾಗ ಗೊತ್ತಾಯಿತು ಅಂತ ಹೇಳಬೇಕು. ಅಷ್ಟು ನಾವು RCB ತಂಡ ತುಂಬಾ ಸುಳ್ಳು ಸಿಕ್ಕಾಕಿರ್ತೀವಿ ನಮ್ಮ ತಂಡ ಅಂತ ಹೇಳ್ಬೇಕು. ನನಗೆ ಚಾನ್ಸ್ ಸಿಕ್ಕಿದಾಗ ತುಂಬಾ ಪ್ರೆಸೆಂಟ್ ಟೈಮಲ್ಲಿ ಇತ್ತು ಅಂತ ಹೇಳ್ಬೇಕು. ಈಗ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬೇಕು. ಒಂದ್ಸಲಿ ಸೆಟ್ ಆದಮೇಲೆ ನಾನು ಯಾವುದೇ ಒಬ್ಬ ಬೌಲರ್ಸ್ನು ಕೂಡ ಬಿಡೋದಿಲ್ಲ. ಇದಕ್ಕೆ ಪ್ರಮುಖ ಕಾರಣ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ಬೇಕು. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಒಂದು ಐಡಲ್ಲಿ ನಿಂತು ಆಡ್ತಾ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೇಕು. ಇಲ್ಲಿಂದ ನಾನು ಔಟ್ ಆದರೂ ಕೂಡ ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಗೆಲ್ಲಿಸ್ತಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಆ ರೀತಿ ವಿರಾಟ್ ಕೊಹ್ಲಿ ಅವರು ಗೊತ್ತು ಯಾವ ರೀತಿ ಆಡ್ತಾರೆ ಅಂತ. ಆ ಕಾರಣಕ್ಕೆ ನಾನು ಬಿಂದಾಸಾಗಿ ಆಡಿದೆ ಅಂತ ಹೇಳ್ಬೇಕು. ವಿರಾಟ್ ಕೊಹ್ಲಿ ಅವರು ಇದ್ದ ಆಪೋಸಿಟಲ್ಲಿ ವಿರಾಟ್ ಕೊಹ್ಲಿ ಇದ್ದಿದ್ದಕ್ಕೆ ನಾನು ಚೆನ್ನಾಗಿ ಆಡಿದೆ ಅಂತ ಹೇಳ್ತೀನಿ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಔಟ್ ಆದರೂ ಕೂಡ, ಅಂದರೆ ನಾನು ಔಟ್ ಆದರೂ ಕೂಡ ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ನಿಂತು ಗೆಲ್ಲಿಸ್ತಾರೆ ಅಂತ ಗೊತ್ತಿತ್ತು. ಆದರೆ ಅವ್ರು ಹೇಳಿದ್ರು ಇನ್ನು ಬೀಸು ಅಂತ ಹೇಳಿದ್ರು. ಆ ಕಾರಣದಿಂದ ಎಲ್ಲವರು ಕೂಡ ಟಾರ್ಗೆಟ್ ಮಾಡಿದೆ. ಇದೇ ರೀತಿ ನಾವು ಮುಂದೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲ ಮ್ಯಾಚು ಕೂಡ ಗೆಲ್ತೀವಿ ಅಂತ ವಿರಾಟ್ ಕೊಹ್ಲಿ ಅವರು ಮತ್ತು ವಿಲ್ ಜಾಕ್ಸ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ಇನ್ನು ಮುಂದೆ ಗುರು RCB ತಂಡ ಹೊಸ ಅಧ್ಯಾಯ ಶುರು ಮಾಡಬೇಕು ದಾಖಲೆಗಳು ಅಂತ ಹೇಳ್ತೀನಿ. ನೀವು ಕಮೆಂಟ್ ಮಾಡಿ. ತಡ ಬೈ ಬೈ, ಸಿ ಯು ಸೂನ್. ಜೈ RCB ಗುರು.